ಜೈಲಿಂದ ಒಂದು ಕರೆ ಬರುತ್ತೆ. ಏನಂದರೆ ಅಲ್ಲಿ ಜೈಲಲ್ಲಿ ಒಂದು ಗದ್ದಲ ನಡೆದಿದೆ ಅನ್ನೋದು. ಅದರ ಬಗ್ಗೆ ನಮ್ಮದು ಕಾರವಾರ ಸಬ್ ಡಿವಿಷನ್ DSP ಅವರು ಹೋಗಿ ಅಲ್ಲಿ ಏನು ನಡೆದಿದೆ ಅಂತ ವಿಚಾರಣೆ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಏನಾಗಿದೆ ಅಂದರೆ ಬ್ಯಾರಕ್ ನಂಬರ್ 2 ಅಲ್ಲಿ 3 ಆರೋಪಿಗಳು ಅವರು ಹಿಂದೆ ಮಂಗಳೂರು ಜೈಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು. ಅವರು ಅಲ್ಲಿ ಅವ್ರದ್ದು ಮಧ್ಯದಲ್ಲಿ ಗಲಾಟೆ ಆಗಿ ಅವರು ಪ್ರಿಸನ್ ಸ್ಟಾಫ್ ಅವ್ರ ಜೊತೆಗೆ ವಾಗ್ವಾದ ಮಾಡಿದ್ದಾರೆ. ಆ ವಾಗ್ವಾದದಲ್ಲಿ ಅವ್ರಿಗೆ ಕೆಟ್ಟ ಶಬ್ದ ಎಲ್ಲ ಪ್ರಯೋಗ ಮಾಡಿ ಅವ್ರ ಮೇಲೆ ಬೈಯದಲ್ಲಿ ಮಾಡಿದ್ದಾರೆ. ಈ ಘಟನೆಯಲ್ಲಿ ಅವರು ನಡೆದಿಲ್ಲ ಮತ್ತು ಅವರು ಬ್ಯಾರಕ್ ಒಳಗಡೆ TV ಅಂತ ಬ್ರೇಕ್ ಮಾಡಿರೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಇದ್ರ ಜೊತೆಗೆ ಅವ್ರು ವಾಗ್ವಾದ ಮಾಡಿದರೆ ಇದ್ರ ಬಿಟ್ಟು ಅವ್ರ ಒಳಗಡೆ ಯಾರೂ ಗಲಾಟೆ ಮಾಡ್ಕೊಳ್ಳೋದು ಯಾವುದೂ ಆ ಥರದ್ದು ಇಂಜುರಿ ಆಗಿಲ್ಲ, ಆ ಥರದ್ದು ಯಾವುದೂ ಹೊಡೆದಾಡ್ಕೊಳ್ಳೋದು ಆ ಥರದ್ದಾಗಿಲ್ಲ. ಇದು ಬರೀ ವಾಗ್ವಾದದ ಆಗಿಲ್ಲ. ಇದ್ರ ಹಿಂದೆ ಸ್ವಲ್ಪ ದಿವಸ ಹಿಂದ್ಗಡೆ ಕೂಡ ಒಂದು ಗಲಾಟೆ ಆಗಿದ್ದಲ್ಲಿ ಅವರು ಪ್ರಿಸನ್ ಸ್ಟಾಫಿಗೆ ಅವ್ರು ಇಂಜುರಿ ಮಾಡಿದರು. ಆ ಸೇಮ್ ಮಂಗಳೂರು ಆರೋಪಿಗಳು ಇಲ್ಲಿಂದ ಬಂದಿದ್ದಲ್ಲ, ಅವ್ರ ಜೊತೆಗೆ ಇದ್ದಿದ್ದು ಇವರು ಬೇರೆ ಮಂಗಳೂರಿಂದ ಅವ್ರ ಇದಾಗಿತ್ತು. ಸೊ ಅವ್ರದ್ದು ಇಲ್ಲಿ ಅವ್ರದ್ದು ಪ್ರಕಾರ ಏನಂದರೆ ನಮಗೆ ಪ್ರಥಮ ಮಾಹಿತಿಲಿ ಏನಂದರೆ ಇಲ್ಲಿ ಜೈಲಲ್ಲೆಲ್ಲ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರಿಗೆ ಇದಾಗಿದೆ. ಸರ್, ಟೋಟಲಿ ಎಷ್ಟು ಜನ ಇದ್ದಾರೆ ಸರ್ ಇದು ಜೈಲಲ್ಲಿ? ಟೋಟಲಿ ಎಷ್ಟು ಜನ ವಿಚಾರಣೆ ಕೈದಿಗಳಿದ್ದಾರೆ? ಮತ್ತು ಮಂಗಳೂರಿಂದ ಬಂದಂಥವ್ರು ಎಷ್ಟು ಜನ ಮತ್ತು ಯಾವಾಗ ಬಂದಿದ್ದಾರೆ ಸರ್? ಇದು ಟೋಟಲ್ ನಂಬರ್ ಆಫ್ ಪ್ರಿಸ್ನರ್ ಅವ್ರ ಮಾಹಿತಿ ನೀಡ್ಬೋದು. ಇದಷ್ಟು ಇವಾಗ ಮಂಗಳೂರಿಂದ ಬಂದವರು ಟೋಟಲ್ 7 ಜನ ಬಂದಿದ್ದಾರೆ. ಅದು ಒಂದು 2 ತಿಂಗಳಾಗಿದೆ ಬಂದು. ಇವಾಗಲೇ ನಾವು 2-3 ದಿವಸ ಹಿಂದ್ಗಡೆ ಆಗಿರೋ ಒಂದು ಪ್ರಕರಣ ಜೈಲು ಕೊಟ್ಟಿದ್ದಾರೆ. ಅದು 2 ಮೇಲೆ ಪ್ರಕರಣ ಆಗಿದ್ದು. ಅದು ಇವಾಗ ನಾವು FIR ಆಲ್ರೆಡಿ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ವಿ. ಆಮೇಲೆ ಇವಾಗಿಂದು ಇದು ಕೂಡ ಅವರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಅದ್ರ ಬಗ್ಗೆ FIR ಮಾಡಿ ನಾವು ಅದ್ರ ಬಗ್ಗೆ ತನಿಖೆ ಸರ್. ಪದೇ ಪದೇ ಈ ಥರ ಘಟನೆ ಆಗ್ತಿದೆ ಇಲ್ಲ, ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಇದಾಗಿದ್ದಾರೆ, ಬೇರೆ ಬೇರೆ ಠಾಣೆಗಳಲ್ಲಾಗಿದೆ ಅವರು ಪ್ರಕರಣ. ಸರ್, ಪದೇ ಪದೇ ಈ ರೀತಿ ಘಟನೆ ಆಗ್ತಾ ಇದೆ. ಒಂದೇ ವಾರದಲ್ಲಿ ಈ ಸಲ ಎರಡು ಥರ ಗಲಾಟೆ ಆಗಿರೋದು. ಇವರು ನೋಡಿದಲ್ಲಿ ಏನಂದರೆ ಇವರು ಮುಂಚೆ ಕೂಡ ಇದೇ ಥರ ಗಲಾಟೆಗಳು ಕೂಡ ಹಿಂದಿನ ಬೇರೆ ಜೈಲುಗಳಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲಿ ಅದರಿಂದ ಕೂಡ ಆ ಕಾರಣಗಳಿಂದ ಅವ್ರನ್ನ ಈ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ವೆರಿಫೈ ಮಾಡಿ ಇನ್ ಕೇಸ್ ಇಲ್ಲಿ ಅವ್ರದ್ದು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡೋದು ಕೂಡ ನಾವು ಬಂದರು. ಸರಿ, 7 ಜನ ಆರೋಪಿಗಳು ಅಪರಾಧಿಗಳಿಂದ ಅವರು ಅಪರಾಧ ಹಿನ್ನೆಲೆ ಏನೇನಿದೆ? ಇವ್ರದಲ್ಲಿ ಒಬ್ಬರದ್ದು 307 ಕೇಸಸ್ ಇದೆ, ಅರ್ಲಿಯರ್ ಬಾಡಿ ಅಫೆನ್ಸಸ್ ಇದೆ. ಒಬ್ಬರು ಕೂಡ NDPS ಅಫೆನ್ಸ್ ಎಸ್ ಸರ್. ಈಗ ಆಮೇಲೆ ಪತ್ರ ಬಂದಿದೆ ಅದೇ ನಾವು ಇವಾಗ ಅವ್ರದ್ದು FIR ಕೊಟ್ಟಾದ್ಮೇಲೆ ನಾವು ಅದ್ರ ಮೇಲೆ ತನಿಖೆ ಮಾಡಿ ಯಾರ್ಯಾರ್ದನ್ನ ಇದು ಇಲ್ಲಿ ಶಿಫ್ಟ್ ಮಾಡಬೇಕು